ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಕ್ಕ, ಈ ವಿಷಯದ ಬಗ್ಗೆ ನಿಮ್ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ತಾನೆ? ಸರಿ, ಹಂಗಾದ್ರೆ ತಕ್ಕ ನಾನು ಹೇಳ್ದಂಗೆ ಎಲ್ಲ ಬರ್ಸ್ಕೊಂಬಂದಿದ್ದೀನಿ. ಇದಕ್ಕೆ ಸಹಿ ಹಾಕ್ಬಿಡು. ಇದಕ್ಕೆ ಸಹಿ ಹಾಕ್ತಿದ್ದಂಗೆ ನಿನ್ನ ಅಕೌಂಟಿಗೆ ದುಡ್ಡು ಬರ್ತದೆ. ತಕ್ಕ ಸಹಿ ಹಾಕು. ತಕ್ಕ ಇದೊಂದು ಪತ್ರಕ್ಕೆ ನೀನು ಸಹಿ ಬೀಳ್ಲಿ ಕಣೆ. ಆಮ್ಯಾಗ ತೋರಿಸ್ತೀನಿ ಈ ರಾಜಿ ಅಂತ ರಾಕ್ಷಸಿ ಅಂತ. ಸಹಿ ಹಾಕ್ಬಿಟ್ಟಕ್ಕ. ಅದು ಚಳಿಗಾಲ ಅಲ್ವೇ, ಜೋರ ಗಾಳಿ ಬೀಸಿ ದೀಪ ಆರೋಗೋಯ್ತೆ ಆಟಯ್ಯ. ನೀನ್ ಇದಕ್ಕೆಲ್ಲ ಏನು ಯೋಚನೆ ಮಾಡ್ಬೇಡ. ನೀನ್ ಸಹಿ ಹಾಕು. ಹಾಕು. ತಕೋ ತಕೋ ಪುಟಕ, ಸಹಿ ಹಾಕು. ಹಾಕು ಹಾಕು. ಇದ್ಯಾಕೋ ಎಲ್ಲ ಅಪ್ಸಕ್ಲೂನೇ ಆಯ್ತೈತೆ. ಯೋನ್ ಪುಟಕ, ಆ ಹಲ್ಲಿ ಹಸುವಿಗೆ ಲೊಚ್ಕಿಟ್ಟಿದ್ರೆ ನೀನ್ ಅಪ್ಸಕ್ನ ಅಂತಿದ್ಯಲ್ಲ. ನೋಡ್ಪುಟಕ, ಇದನ್ನ ನಿನ್ ಮಗಳು ಹೆಸರು ಉಳ್ಸಕ್ಕೆ ಅಂತ ಮಾಡ್ತಿರೋದು. ಇದ್ರಾಗ ಯಾವ ಅಪ್ಸಕ್ನೂ ಇರಕ್ಕಿಲ್ಲ. ಏನಿನ್ ಸೈನ್ ಹಾಕು, ಹೇಳ್ತೀನಿ. ಮಗಳೇ, ಇದು ನಿಂಗೋಸ್ಕರ ಮಾಡ್ತಾರೋ ಸಹಿ ನಂಗೆ ಗೊತ್ತು. ನೀನಿತ್ತಿದ್ರೆ ಇದಕ್ಕೆ ಸಹಿ ಹಾಕಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಏನು ಮಾಡಮ್ಮ, ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಮಾಡ್ತಿರೋ ಕೆಲಸ. ಇದ್ರಾಗೆ ಹಿಗ್ನ ಆಗದೆ ಇರೋಂಗೆ ನೋಡ್ಕತ್ತಾಯಿ. ಹಾಳಾದವಳು ಒಂದು ಸಹಿ ಮಾಡಕ್ಕೆ ಈಟೊತ್ತು ಮಾಡ್ತಾವಳೆ. ನೀನಿದ್ದಾಗಲೂ ನಮ್ಮನ್ನೆಲ್ಲ ಕಾದಿದ್ದೆ. ನೀನು ಇಲ್ಲದೆ ಇರಬೇಕಾದ್ರೂ ನಮ್ಮ ಮನೇನ ಕಾಯ್ತೀಯ ಅನ್ನೋ ನಂಬಿಕೆ ನಂಗದೆ. ನನಗೆ ಗ್ರಾಮ ದೇವತೆ ಹೆಂಗೋ ಸತ್ತು ಸ್ವರ್ಗ ಸೇರಿರು ನನ್ನ ಮಗಳು ಹಂಗೆ. ನೀನಿರ್ತೀಯ ಅನ್ನೋ ನಂಬಿಕೆನಾಗೆ ಪತ್ರಕ್ಕೆ ಸಹಿ ಆಗ್ತಾ ಇವ್ನಿ. ಕಾಪಾಡವ್ವ. ಏನವ ಇದು? ಹೇಳಿ ಅಪ್ಪಯ್ಯ. ಸಾನ ಎಲ್ಲಿದ್ಯವ? ಸಾನೆ ಹೊರಟಾಯ್ತು, ಇನ್ನೂ ಬರ್ನೇ ಇಲ್ಲ. ಇವತ್ತು ಮೆಸ್ನಾಗ ಹೊಸಿ ಜನ ಅವ್ರೆ, ಅದಕ್ಕೆ ಮನೆಗೆ ಬರೋದು ಹೊಸಿ ತಡ ಆಯ್ತದೆ. ನಾನೇನಾದ್ರು ಬರ್ಲೆ? ಬ್ಯಾಡ ಅಪ್ಪಯ್ಯ, ಇನ್ನೇನು ಮುಗಿತೈತೆ, ನಾನೇ ಬರ್ತೀನಿ. ಸರಿ ಕಣವ, ಒತ್ತಾತು, ಹುಷಾರು. ಸರಿ ಅಪ್ಪಯ್ಯ. ಅಜ್ಜಿ, ನೀವು ಚೋಟು ಹುಷಾರಂಗ್ ಮನೆ ಕಳಿ, ನಾನೇನು ಬರ್ತೀನಿ. ಒತ್ತಾಗೋಗದೆ ಈಟೊತ್ತಲ್ಲಿ ಒಬ್ಳೆ ಹೋಗ್ತೀನವ? ಜೀವನದಾಗೆ ಒಂಟಿಯಾಗಿದ್ದು ಅಭ್ಯಾಸ ಐತೆ ಅಜ್ಜಿ.
ನೀವು ಮನೆ ಕಳಿ ನಾನು ಇನ್ನು ಬರ್ತೀನಿ. ಅವಿ ನಿಂತ್ಕೊಳ್ಳವಿ. ಇಟ್ಟೊತ್ನಾಗೆ ಒಬ್ಳೆ ಹೋಗೋದು ಸರಿ ಬರೋಕ್ಕಿಲ್ಲ. ಮನೆ ಗಂಟ ನಾನೇ ಬಿಟ್ಟು ಬರ್ತೀನಿ. ಏನ್ ಮಸ್ಕ ಹೊಡಿತಾವನೆ ಕಿಲಾಡಿ. ನನ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ ಅಂತ ಹೇಳಿಲ್ವೇ? ವಾ, ನಾನು ಜೊತೆಯಾಗಿ ಬಂದ್ರೆ ನಿನಗೆ ಲವ್ ಆಗೋಯ್ತದೆ ಅಂತ ತಾನೇ? ಎಲ್ಲದಕ್ಕೂ ಒಂದೇ ಅಸ್ತನ ಬಳಸ್ಬೇಡ. ಬಂದಿರೋಳ್ಗೆ ಹೋಗೋದು ಗೊತ್ತದೆ. ಅವೇ ಒಬ್ಳೆ ಹೋಯ್ತೀನಿ ಅಂದ್ರೆ ಬಿಡೋರು ಯಾರು? ನೀನ್ ಯಾಕ್ಲೆ ಇಂದ ಬರ್ತಿದ್ಯಾ? ನಾನೆಲ್ಲ ನೀನು ಹಿಂದೆ ಬರ್ತಾ ಇದ್ದೀನಿ, ನೀನೇ ಮುಂದೆ ಹೋಯ್ತಿದ್ಯಾ? ಸರಿ ಆಯ್ತು, ನೀನೇ ಮುಂದೆ ವಾಕು. ನನ್ನ ಸ್ಪೀಡ್ ಇಟ್ಟೆ. ಇದ್ಯಾಕ ಹಿಂಗೆ ಚಿಕ್ಕ ಮಾಡ್ಕೋತಿದ್ಯಾ? ನಿನ್ ಪಾಡು ನೀನ್ ಮುಂದೆ ಹೋಯ್ತಿದ್ಯಾ, ನನ್ನ ಪಾಡು ಹಿಂದೆ ಬರ್ತೀವಿ ಅಟಯ. ನೋಡು, ಸುಮ್ಕೆ ನನಗೆ ಕೋಪ ಒರೆಸ್ಬೇಡ. ನೀನೇ ನನ್ನ ಸೆಕ್ಯೂರಿಟಿ ಅಲ್ಲ. ನೀನಿಲ್ಲ ಅಂದ್ರೆ ನಾನು ಭಯ ಪಡ್ಕೊಳಕ್ಕೆ. ಹೂನವಿ, ಅದು ಸರಿನಯ್ಯ. ನನ್ನ ಹೆಸ್ರುನಾಗೆ ಕಾಳಿ ಅಂತ ಇದ್ರೂ ನಿಜವಾದ ಕಾಳಿ ನೀನಯ್ಯ. ನೋಡು, ಇಟ್ಟೊತ್ನಾಗೆ ಯಾರ ಜೊತೆ ಇಲ್ದೆ ಹೋದ್ರು ನೀನು ಒಬ್ಳೆ ಹೋಯ್ತಿದ್ಯಾ ಧೈರ್ಯವಾಗಿ. ಆದ್ರೆ ನಾನು ಸಾನೆ ಎದುರು ಪುಕ್ಲಾ. ಅದಕ್ಕೆ ನೀನು ಹಿಂದೆ ಬರ್ತೀನಿ. ಸುಮ್ಕೆ ನಂತವ ಡೌ ಮಾಡ್ಬೇಡ. ನೀನ್ ಯೋನಿ ಹೊಡೆದು ನಾನೀಗ ನಂಬಕ್ಕಿಲ್ಲ. ನಂಬೋಕಿಲ್ಲ ಅಂದ್ರೆ ಬಿಡು, ನಿನ್ ಪಡಿ ನೀನ್ ಮುಂದೆ ಹೋಗು, ನಾನು ಪಡಿ ನಾನು ಹಿಂದೆ ಬರ್ತೀವಿ ಅಟ್ಟಯ್ಯ. ಅಭಿ, ನನ್ನೆರಳು ಕೂಡ ನಿನ್ ಮ್ಯಾಕ್ ಬೀಳಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ದುಷ್ಟನ್ ಕಂಡ್ರೆ ದೂರ ಇರ್ಬೇಕು ಅಂತ ನಮ್ಮವ್ವ ಹೇಳ್ಕೊಟ್ಟವಳೆ. ಅವೇ ಪ್ರಪಂಚದಾಗೆ ಪಿರುತಿ ಮಾಡೋರು ಎಲ್ರೂ ದುಷ್ಟ್ರ? ಮೋಸ್ಕರ ಬಾಯಿನಾಗೆ ಪಿರುತಿ ಮಾತು ಬರಬಾರ್ದು. ಅವೇ ಪದೇ ಪದೇ ಚುಚ್ಚು ಮಾತಾಡ್ಬೇಡ ಕಣವೆ. ಪ್ರಪಂಚದಾಗ ಯಾವ ಗಂಡಸರು ಕೂಡ ಪಿರುತಿ ಮಾಡಕ್ಕಿಲ್ವಾ? ನೀನ್ ಮಾಡಿರೋ ಮೋಸಕ್ಕೆ ಎಲ್ಲ ಗಂಡಸ್ರು ಸೇರ್ಸ್ಕೋಬೇಡ. ನೀನ್ ಒಳ್ಳೆಯವನು ಅಂತ ಅನ್ಕೊಂಡು ನನ್ನ ಮನ್ಸಿನಾಗೆ ಸ್ನೇಹಿತನ ಜಾಗ ಕೊಟ್ಟೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವೇ ನೀನು ನನ್ನ ಮ್ಯಾಕ್ ಕೋಪ ಇದ್ರೆ ಎಲ್ಲನೂ ಸೇರಿಸಿ ಒಟ್ಟಿಗೆ ಬೈದ್ಬಿಡು. ಈ ಥರ ಚುಚ್ಚಿ ಮಾತಾಡ್ಬೇಡ. ಅಭಿ ನೀನು ನನ್ನ ಪಿರುತಿ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನನ್ನ ಫ್ರೆಂಡ್ಶಿಪ್ ನನ್ನ ಮಾತ್ರ ಬೇಡ ಅಂತ ಹೇಳ್ಬೇಡ. ಅಭಿ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ನನ್ನ ಬಾಳ್ನ ಬೆಳಕು ಮಾಡಿದ್ರು ಕಣವಿ. ಮಾತಾಡ್ದಿರ ಹೋದ್ರೆ ಸಾನೆ ನೋವಾಯ್ತದ ಕಣವಿ. ನೋಡು, ತಪ್ಪಾಯ್ತು ಕಣವೆ, ಮತ್ತೆ ಫ್ರೆಂಡ್ಶಿಪ್ ಮಾಡು. ಅಭಿ ನನ್ನ ಮಾತು ಕೇಳವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.